ನಮಸ್ತೆ. ನಮ್ಮ ಮಿಸಸ್ ಭಾಗ್ಯಮ್ಮ ಅಂತ. ಇಲ್ಲಿ ಮೂಗಲ್ ಅಂತ ಸಣ್ಣ ಗುಳ್ಳೆ ಆದಂಗ ಆಯ್ತು. ಲೋಕಲ್ ಅಂತ ಇದು ಮಾಡ್ದೋ, ಅಲ್ಲಿ ಹೋದಾಗ ಕನ್ಫರ್ಮ್ ಆಯ್ತು ಕ್ಯಾನ್ಸರ್ ಅಂತ ಹೇಳಿದ್ರು. ಎಲ್ಲ ಟ್ರೀಟ್ಮೆಂಟ್ ಆಯ್ತು, ಬಟ್ ಯಾವ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಒಂದ್ ಹತ್ತಿಗೆ ಒಂದು ಇದು ಮಾಡಿದ್ರೆ ಹೊರತು ಈಗ ನಮಗೂ ಒಂಥರ ಭಯ ಆಯ್ತು. ಮೊಬೈಲ್ ಯೂಟ್ಯೂಬ್ ಚೆಕ್ ಮಾಡುವಾಗ ನಿರಂಜನ್ ದೇಶಪಾಂಡೆ ಅವರು ಇದು ಕೇಳಿ ಇಲ್ಲಿ ಬಂದು ಲಾಸ್ಟ್ ಟೈಮ್ ಬಂದಿದ್ದು ಟ್ಯಾಬ್ಲೆಟ್ಸ್ ತಗೊಂಡು ಫಸ್ಟ್ ಜಾಸ್ತಿ ಓಡಾಕ್ ಆಗ್ತಿರ್ಲಿಲ್ಲ, ಊಟ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಫಸ್ಟ್ ಕ್ಲಾಸ್ ಊಟ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ, ಆರಾಮಾಗಿದ್ದಾರೆ. ಅವ್ರನ್ನ ನಿಷ್ಠೂರ ಮಾಡೋದಲ್ಲ ಮೇಡಮ್, ಅದು ಮೇಲೆ ಸಮುದ್ರ. ಅದು ಆ ಸಮುದ್ರ ನಾವು ಒಂದು ಅಲೆ ಇದ್ದಂಗೆ ಇರ್ತೀವಿ, ಆ ಇದರಿಂದ ಅಷ್ಟೇನೆ. ಅದು ಇಲ್ಲಿ ಪರವಾಗಿಲ್ಲ. ಇದು ಬರೀ ಅಷ್ಟೇ ಪುನರ್ಜನ ಅಲ್ಲ, ಪುನಃ ಜನ್ಮ ಸಿಗುತ್ತೆ. ಬಾಡಿ ವೀಕ್ ಆಯ್ತಲ್ಲ, ಅವಾಗ ಇದು ಟೆನ್ಷನ್ ಇದು ಮಾಡ್ಕೊಂಡ್ರು, ಟೆನ್ಷನ್ ಮೇಲೆ ಇದಾಗೈತು ಅಷ್ಟೇ, ವೀಕ್ ಆಗಿದ್ರು. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಡಾಕ್ಟ್ರು ಚೆನ್ನಾಗಿ ಕೌನ್ಸಿಲಿಂಗ್ ಮಾಡಿದ್ರು. ಅವ್ರು ಹೇಳಿದ ಒಂದೇ ಮಾತು, ನೀವು ಭಯ ಬಿಡ್ಬೇಕು, ಯೋಚನೆ ಬಿಡ್ಬೇಕು, ಮುಂದೆ ನನ್ಗೆ ಏನಾಗುತ್ತೆ ಅನ್ನೋದು ಭಯ ಬಿಡ್ಬೇಕು. ಯಾವ್ದು ಬಂದಿರೋ ದೊಡ್ಡ ರೋಗ ಅಲ್ಲ, ನಾರ್ಮಲ್. ಭಯ ಬಿಟ್ರೆ ಫಸ್ಟ್ ಟ್ರೀಟ್ಮೆಂಟ್ ಅದೇ ನಿಮ್ಗೆ ಟ್ರೀಟ್ಮೆಂಟ್ ಗುಣ ಆಗೋದು ಅಂತ. ಈ ಫಸ್ಟ್ ಕ್ಲಾಸ್ ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ಸ್ವಲ್ಪ ಖಾರ ಎಲ್ಲ ಕಮ್ಮಿ ತಗೊಂತಾರೆ, ಬಟ್ ನಾರ್ಮಲ್ ಆಗಿದ್ದಾರೆ.